ಮಾಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಯೆರೆಮೀಯನ ಈ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತಪೂರ್ವ 586ರಲ್ಲಿ ಬ್ಯಾಬಿಲೋನ್ ಈ ಒಂದು ಯಹೂದ್ಯದ ರಾಜಧಾನಿಯಾಗಿರ್ತಕ್ಕಂಥ ಯೆರೂಸಲೇಮನ್ನು ವಶಪಡಿಸಿಕೊಂಡಿದ್ದರು. ಪ್ರವಾದಿಯಾದ ಯೆರೆಮೀಯನು ಅಲ್ಲಿ ವಾಸವಾಗಿದ್ದನು. ಆ ಒಂದು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಬ್ಯಾಬಿಲೋನ್ ಇದನ್ನು ವಶಪಡಿಸಿಕೊಂಡಿದ್ದಾಗ ಆ ಒಂದು ಸ್ಥಳದಲ್ಲಿ ಪ್ರವಾದಿಯಾದ ಯೆರೆಮೀಯನು ಅಲ್ಲಿ ಜೀವಿಸ್ತಾ ಇದ್ದನು. ಹಾಗಾದರೆ ಕ್ರಿಸ್ತಪೂರ್ವ 586ರಲ್ಲಿ ಈ ಒಂದು ಯೆರೂಸಲೇಮ್ ಅಂದರೆ ಯಹೂದ್ಯ ಪಟ್ಟಣದ ರಾಜಧಾನಿ ಆಗಿರ್ತಕ್ಕಂಥ ಈ ಒಂದು ಯೆರೆಮೀಯನ ಪ್ರವಾದನೆಯ ಆ ಒಂದು ಸ್ಥಳದಲ್ಲಿ ಇರುವಾಗಲೂ ಕೂಡ ಇದನ್ನು ವಶಪಡಿಸಿಕೊಂಡಿದ್ದಾಗ ಅಲ್ಲಿರ್ತಕ್ಕಂಥ ಜನರು ಬಹಳ ಭಯಭೀತರಾಗಿದ್ದರು. 627ರಲ್ಲಿ ಅಂದರೆ ಕ್ರಿಸ್ತಪೂರ್ವ 627ರಲ್ಲಿ ಯೆರೆಮೀಯನು ಯೌವನಸ್ಥನಾಗಿದ್ದಾಗಲೇ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡು ಆತನು ಸುಮಾರು 20 ವರ್ಷಗಳ ಆಗೋದಕ್ಕಿಂತ ಮುಂಚಿತವಾಗಿಯೇ ಸೇವೆ ಮಾಡಲು ಆತನು ಪ್ರಾರಂಭ ಮಾಡಿ ಪ್ರವಾದನೆಯ ವಚನಗಳನ್ನು ಆತನು ನುಡಿತಾ ಬಂದಿದ್ದಾನೆ. ಹಾಗಾದರೆ ಪ್ರವಾದಿಯಾದ ಯೆರೆಮೀಯನ ಸಂದೇಶ ಏನಾಗಿತ್ತು ಅಂದರೆ, ಸುಮಾರು 100 ವರ್ಷಗಳ ಹಿಂದೆ ಆತನು ಪ್ರವಾದಿಯಾದ ಹೋಶೇಯನು ಹೇಳಿದಂಥ ಮಾತುಗಳನ್ನೇ ಈತನು ಕೂಡ ಪ್ರವಾದನೆ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ದ. ಹಾಗಾದರೆ ಈ ಪ್ರವಾದಿಗಳಲ್ಲಿ ಎಷ್ಟೇ ಪ್ರವಾದಿಗಳು ತಮ್ಮ ಜೀವಿತದಲ್ಲಿ ಆಡಿದಂಥ ಪ್ರವಾದನೆಗಳು, ನುಡಿದಂಥ ನುಡಿಗಳು ಆ ಜನರಿಗೆ ಕಿವಿಗೆ ಬೀಳಲಿಲ್ವಾ? ಹಾಗಾದರೆ ಆ ಜನರಲ್ಲಿಂದ ಏನಾಗಿದ್ದರು ಅನ್ನುವಾಗ ಅನ್ಯ ದೇವರುಗಳನ್ನು ಆರಾಧಿಸ್ತಕ್ಕಂಥ ಜನರಾಗಿದ್ದರು. ಪಾಪ ಮಾಡಿ 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 ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಅವರು ದೇವರಿಗೆ ಪಾಪ ಮಾಡುತ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಪ್ರಿಯ ದೇವ ಜನರೇ, ಯೆಹೋವನನ್ನು ಆಶ್ರಯಿಸಿಕೊಂಡವರು ಅಲ್ಲಿ ಯೆಹೋವನಿಗೆ ವಿರುದ್ಧವಾಗಿ ತಮ್ಮ ಸ್ವಂತ ಸೈನ್ಯ ಬಲದಲ್ಲಿಯೂ ಪರದೇಶಗಳ ಸೈನ್ಯ ಬಲದಲ್ಲಿಯೂ ಅವು ಜೀವಿಸುವಂಥವರಾಗಿದ್ದರು. ಯೆಹೋವನಲ್ಲಿ ಭರವಸೆ ಬಿಡದೆ ತಮ್ಮ ಭರವಸೆ ಕೇವಲ ಸುಳ್ಳು ಪ್ರವಾದಿಗಳ ಮೇಲೆ ಭರವಸೆಯನ್ನಿಟ್ಟು ಅನ್ಯ ದೇವತೆಗಳನ್ನು ಪೂಜೆ ಮಾಡುವುದರಲ್ಲಿ, ಪಾಪ ಮಾಡುವುದರಲ್ಲಿ ನಿರತರಾಗಿದ್ದರು. ಈ ಕಾರಣದಿಂದ ಯೆರೆಮೀಯನು ಏನು ಮಾಡ್ತಾನೆ ಅಂದರೆ, ಯಹೂದ್ಯ ಪಟ್ಟಣಕ್ಕೆ 2 ಸಂದೇಶ ಕಳಿಸ್ತಾನೆ. ಆ ಸಂದೇಶವು ಕೂಡ ಅವರಿಗೆ ಕಿವಿಗೆ ಬೀಳಲಿಲ್ಲ. ಏನೆಂದರೆ, ಯಹೂದ್ಯವು ಸೋಲುತ್ತದೆ, ಅದರ ಪವಿತ್ರ ನಗರವಾಗಿರ್ತಕ್ಕಂಥ ಯೆರೂಸಲೇಮ್ ಕೂಡ ನಾಶವಾಗುತ್ತದೆ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಮಾತನ್ನು ನಂಬಿರಿ ಎಂಬುದಾಗಿ ಹೇಳಿದರೂ ಕೂಡ ಮೊದಲನೇ ಸಂದೇಶಕ್ಕೆ ಕಿವಿಗೊಡಲಿಲ್ಲ. 2ನೇ ಸಂದೇಶ ಕೂಡ ಏನಾಗಿತ್ತಂದರೆ, ಜನರನ್ನು ಇನ್ನೂ ಪ್ರೀತಿಸುವುದರಿಂದ ಶಿಕ್ಷೆ ಕಡಿಮೆ ಆಗುತ್ತದೆ, ನೀವು ದೇವರನ್ನು ಪ್ರೀತಿಸಿರಿ, ಶಿಕ್ಷೆ ಮುಗಿದ ನಂತರ ಜನರೊಂದಿಗೆ ತಿರುಗಿ ಆತನು ಒಡಂಬಡಿಕೆ ಮಾಡಿಕೊಳ್ತಾನೆ ಅನ್ನುವಂಥ ಆ ಭರವಸೆಯ ಪ್ರವಾದನೆಯನ್ನು ನುಡಿದಿದ್ದರು. ಯೆರೆಮೀಯ ನುಡಿದಂಥ ಈ ಒಂದು ಪ್ರವಾದನೆ ಮಾಡಿದಂಥ ಪ್ರವಾದನೆಗಳು ಅವರು ನಂಬಲಿಲ್ಲ. ಸುಳ್ಳು ಪ್ರವಾದಿಗಳ ಮಾತುಗಳನ್ನು ಅವರು ನಂಬಿ ಕೆಟ್ಟವರ ವಿಚಾರಕ್ಕೆ ದೂರ ದೂರ ಹೋಗಿ ಪಾಪ ಮಾಡುವುದರಲ್ಲಿ ನಿರತರಾಗಿದ್ದರು. ಆದ್ದರಿಂದ ಪ್ರಿಯ ದೇವಚನರೇ, ಈ ಒಂದು ಸಾಯಂಕಾಲದ ಸಮಯ ಯೆರೆಮೀಯನು ಬರೆದಂಥ 5ನೇ ಗ್ರಂಥದಲ್ಲಿ ನಾವು ನೋಡುವಾಗ ಈ ಒಂದು ಒಪ್ಪಂದವನ್ನು ಏನು ಮಾಡಿಕೊಳ್ಳಲಿಕ್ಕೆ ಆತನು ಸಿದ್ಧನಾಗಿದ್ದನು, ಜನರ ಜೊತೆಯಲ್ಲಿ ಯಾವ ಒಪ್ಪಂದವನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದನು ಎಂಬುದಾಗಿ ನಾವು ನೋಡುವಾಗ ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ 31ರಿಂದ 34 ವಚನಗಳಲ್ಲಿ ನಾವು ನೋಡುವಾಗ, ಪ್ರಿಯ ದೇವಚನರೇ, ಅಲ್ಲಿ ಯೆಹೋವನು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಒಂದು ಹೊಸ ಒಡಂಬಡಿಕೆಯನ್ನು ಆ ಪ್ರವಾದಿ ನುಡಿದಿದ್ದ. ಯೆರೆಮೀಯ ಪ್ರವಾದಿ ನುಡಿದಿದ್ದರು. ಏನಂತ ನುಡಿದಿದ್ದ ಅಂತಂದರೆ, ಇಗೋ ಯೆಹೋವನೆಂತೇನು ತಾನೆ, ನಾನು ಇಸ್ರೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ
ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ, ಆ ದಿನಗಳು ಬರ್ತವೆ ಅಂಥೇಳಿ ಅಲ್ಲಿ ಹೇಳುವುದನ್ನು ಪ್ರಾರಂಭ ಮಾಡಿದರೂ ಕೂಡ ಆ ಒಡಂಬಡಿಕೆ ಏನು ಎಂಬುದಾಗಿ ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಯಾವಾಗ ಐಗುಪ್ತ ದೇಶದೊಳಗಿಂದ ನಾನು ಬಿಡಿಸಿ ತಂದಿದ್ದೇನಲ್ಲ ಆ ಒಪ್ಪಂದವಲ್ಲ. ಬದಲಾಗಿ ಅವರ ಜೊತೆಯಲ್ಲಿ ಅವರಿಗೆ ನಾನು ಪತಿಯಾಗಿದ್ದೇನೆ, ಅಂದರೆ ಅರ್ಥ ಇಸ್ರೇಲ್ ಪತ್ನಿಯಾಗಿ ಈತನು ಪತಿಯಾಗಿದ್ದೇನೆ ಅನ್ನುವಂಥ ಮಾತಿನ ಮೂಲಕವಾಗಿ ಈ ಒಡಂಬಡಿಕೆಯನ್ನು ಅವರು ಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದರು. ನನ್ನ ಒಡಂಬಡಿಕೆಯನ್ನು ಮೀರಬಾರ್ದು. ಒಂದು ವೇಳೆ ಮೀರಿದರೆ ಯೆಹೋವನು ಹೀಗೆ ಹೇಳ್ತಾನೆ, ಆ ದಿನಗಳು ಬಂದ ಮೇಲೆ ಹೀಗೆ ಹೇಳ್ತಾರೆ ಏನಂದರೆ, ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುತ್ತದೆ. ಆ ಒಡಂಬಡಿಕೆ ಏನಂತ ಹೇಳಿದ್ದಾರೆ 33ನೇ ವಚನದಲ್ಲಿ, ನನ್ನ ಧರ್ಮೋಪದೇಶವನ್ನು ಅವರು ಅಂತರಂಗದಲ್ಲಿ ಇಡುವೆನೋ ಎಂಬುದಾಗಿ. ಈ ಒಡಂಬಡಿಕೆಯ ಯೆಹೋವ ದೇವರು ಇಸ್ರೇಲ್ ಜನರಿಗೆ ಮಾಡಿಕೊಡುವಾಗ ಹೇಳ್ತಾನೆ, ನನ್ನ ಧರ್ಮೋಪದೇಶ ಅವರ ಅಂತರಂಗದಲ್ಲಿ ಇಡುವೆನೋ. ಅಷ್ಟು ಮಾತ್ರವಲ್ಲ, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ಎಂಬುದಾಗಿ ಹೇಳ್ತಿದ್ದಾರೆ. ಅವರ ಹೃದಯದೊಳಗೆ ಅದನ್ನು ಬರೀತೇನೆ. ಬರೀ ಕೇವಲ ಒಡಂಬಡಿಕೆ ಮಾಡಿ ನಾನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಲ್ಲ, ಅವರ ಹೃದಯದ ಹಲಗೆಯಲ್ಲಿ, ಹೃದಯದ ಅಂತರಾಳದಲ್ಲಿ ಅದನ್ನು ಬರಿವೇನೋ. ಅಷ್ಟು ಮಾತ್ರವಲ್ಲ, ಅವರು ನನಗೆ ಪ್ರಜೆ ಆಗಿರುತ್ತಾರೆ, ನಾನು ಅವರಿಗೆ ದೇವರಾಗಿರ್ತೇನೆ ಎಂಬುದಾಗಿ. ನೆರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂಬುದಾಗಿ ಈ ಒಂದು ನಿಬಂಧನೆಯನ್ನು, ಹೊಸ ಒಡಂಬಡಿಕೆಯನ್ನು ಇಸ್ರೇಲ್ ಜನರಿಗೆ ಹೇಳುವುದನ್ನು ನಾವಿಲ್ಲಿ ನೋಡುತ್ತೇವೆ. ಆದರೂ ಕೂಡ ಇಸ್ರೇಲರು ಇದಕ್ಕೆ ಬದಲಾಗಿ ಕೇವಲ ಸುಳ್ಳು ಪ್ರವಾದಿಗಳ ಮಾತಿಗೆ ನಂಬಿದರು ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಹೇಳುತ್ತಾನೆ, ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಒಂದು ವೇಳೆ ನನ್ನ ಮಾತಿಗೆ ವಿಧೇಯರಾದರೆ ಸರಿ, ಇನ್ನು ಮುಂದೆ ನಾನು ಇವರಿಗೆ ಬೋಧನೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಸುಳ್ಳು ಪ್ರವಾದಿಯನ್ನು ನಂಬಿ ಸುಳ್ಳು ಹೇಳುವಂಥ ಮಾತುಗಳಿಗೆ ಇವರು ವಿಧೇಯರಾಗ್ತಿದ್ದಾರಲ್ಲ, ನನ್ನ ಮಾತಿಗೆ ವಿಧೇಯರಾಗ್ತಾ ಇಲ್ಲಲ್ಲ. ಹಾಗಾದರೆ ನಾನು ಅಷ್ಟಾದರೂ ಕೂಡ ಇವರನ್ನು ನಾನು ಕೈ ಬಿಡೋದಿಲ್ಲ. ನಾನೇ ಅವರ ದೇವರಾಗಿದ್ದುಕೊಂಡು ಮುಂದೆ ಸಾಗಿಸ್ತೇನೆ. ಜ್ಞಾನವನ್ನು ಹಿಡೀರಿ, ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಮೊದಲವರೆಗೆ ನೀನು ಪಡೆದಿರತಕ್ಕಂಥ ಜ್ಞಾನ ಅಪಾರವಾಗಿರುವುದರಿಂದ ಅದು ನಿಮಗೆ ತಿಳುವಳಿಕೆಗೆ ಬರಲಿ. ಇನ್ನು ನಾನು ನಿಮಗೆ ಶಿಕ್ಷೆ ಕೊಡೋದಿಲ್ಲ, ಆದರೂ ಕೂಡ ನಾನು ಕ್ಷಮಿಸಿ ಬಿಡ್ತೇನೆ. ನೀವು ಪಾಪ ಮಾಡದೇ ಇರ್ರಿ. ನಿಮ್ಮ ನೆನಪಿಗೆ ತಂದುಕೊಳ್ಳ್ರಿ, ಐಗುಪ್ತ ದೇಶವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಪ್ಪಂದ ಮಾಡಿಕೊಂಡ ಹಾಗೆ ಐಗುಪ್ತ ದೇಶದಿಂದ ಹೊರತಂದಿದ್ದೇನಲ್ಲ, ಇನ್ನು ಮುಂದೆ ನಾನು ನಿಮಗೆ ಒಪ್ಪಂದ ಮಾಡಿಕೊಳ್ಳೋದಿಲ್ಲ. ಆದರೆ ಬದಲಾಗಿ ತೀತ 1:16 ಹೇಳ್ತಾನೆ, ಅವರು ದೇವರನ್ನು ಅರ್ಥಕೊಂಡಿದ್ದರೂ ಹೇಳ್ಕೊಳ್ತಾ ಇದ್ದರೂ ಕೂಡ ಅವರು ಅಸಹ್ಯರೇ, ಅವಿಧೇಯರಾಗಿದ್ದಾರೆ, ಸತ್ಯ ಕಾರ್ಯಗಳಲ್ಲಿ ಪ್ರಯೋಜಕರಿಲ್ಲ, ಅಪ್ರಯೋಜಕರಾಗಿದ್ದಾರೆ. ಆದ್ದರಿಂದ ದೇವರವರನ್ನು ನಾನು ಅರಿಯನೆಂಬುದಾಗಿ ಹೇಳುವಂಥ ಮಾತು. ಇವತ್ತು ನನ್ನ ನಿನ್ನ ಜೀವಿತ ಎಷ್ಟು ಹೇಳಿದರು ಪ್ರಿಯ ದೇವಜನರೇ, ಇವರಲ್ಲಿ ಆಡ್ತಕ್ಕಂಥ ನುಡಿ, ನಡೀತಕ್ಕಂಥ ನಡೆ, ನುಡಿ, ಕ್ರಿಯೆಗಳು ಎಲ್ಲವೂ ದೇವರಿಗೆ ವಿರುದ್ಧವಾಗಿತ್ತು. ಆದ್ದರಿಂದ ಅಲ್ಲಿ ನಾವು ನುಡಿಯುವುದನ್ನು ನೋಡ್ತೇವೆ. ಮೂಢರು, ಬಡವರು, ತೋರಿಸ್ಕೊಳ್ಳಿಕ್ಕೆ ಮಾತ್ರ ಬಡವರು, ಆದರೆ ಮನಸ್ಸಿನಲ್ಲಿ ಮೂಢರಾಗಿದ್ದಾರೆ. ಪ್ರಿಯ ದೇವಜನರೇ, ಕಠಿಣ ಕಲ್ಲಿನಂಥ ಕಠಿಣ ಹೃದಯ, ಕೆಸರಿನಂತೆ ಮಲಿನ ಅವರ ಹೃದಯದಲ್ಲಿ ಯಾವ ದೇವರ ಮಾತುಗಳಿಲ್ಲ. ಆದ್ದರಿಂದ ಯೆಹೋವನ ಮಾರ್ಗ ಅಂದರೆ ಯೆರೆಮೀಯನು ನುಡಿದಂಥ ಮಾರ್ಗ ಹೇಳಿದರೆ ಅವರಿಗೆ ಬಹಳ ಕಠಿಣ ಆಗುತ್ತಾ ಇತ್ತು ಪ್ರಿಯರೇ. ಆದ್ದರಿಂದ ಆತನ ನ್ಯಾಯ ನಿಧಿಗಳಿಗೆ ವಿರುದ್ಧವಾಗಿ ಸುಳ್ಳು ಹೇಳುವಂಥ ಪ್ರವಾದಿಗಳ ಮಾತಿಗೆ ಹೆಚ್ಚಾದ ಒತ್ತು ಕೊಟ್ಟರು. ಆದ್ದರಿಂದ ಯೆರೆಮೀಯನು ಹೇಳ್ತಾನೆ, 8:7 ಹೇಳ್ತಾನೆ ಯೆರೆಮೀಯನೆಂದರೆ, ಆಕಾಶದಲ್ಲಿ ಹಾರುವ ಬಕವು
ತನ್ನ ನಿಯಮಿತ ಕಾಲಗಳಲ್ಲಿ ತಿಳಿದುಕೊಂಡಿದೆ. ಆಕಾಶದಲ್ಲಿ ಒಂದು ಬಕ ಅಂದರೆ ಹದ್ದು ಹಾರ್ತಲ್ರಿ, ಅದು ತನ್ನ ನಿಯಮಿತ ನಾನು ಎಷ್ಟರವರೆಗೆ ಹಾರಬಲ್ಲೆ ಎಂಬುದಾಗಿ ತಿಳಿದುಕೊಳ್ಳುತ್ತದೆ. ಆದರೆ ಭೂಲೋಕದಲ್ಲಿರೋ ಮನುಷ್ಯನು ನಾನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದೆ ಪ್ರಿಯರೇ, ಅವರು ಓಡಾಡ್ತಾ ಇದ್ದಾರೆ ಅಂದರೆ ಪಾಪಮಯವಾದ ಜೀವಿತದಲ್ಲಿ ಓಡಾಡ್ತಾ ಇದ್ದಾರೆ. ತನ್ನ ಗತಿ ಏನೆಂಬುದಾಗಿ ಅರಿಯದೆ ಓಡಾಡ್ತಾ ಇದ್ದಾರೆ. ಬೆಳವಕ್ಕಿ ಕೂಡ, ಬಾನಕ್ಕಿಯೂ ಕೂಡ, ಕೊಕ್ಕರೆ ಹಕ್ಕಿ ಕೂಡ ತಮ್ಮ ಗಮನವನ್ನು, ತಮ್ಮ ಸಮಯಗಳನ್ನು ತಿಳಿದುಕೊಳ್ತವೆ, ಹಾರುವಾಗ ಗಮನಿಸಿಕೊಳ್ತವೆ. ಆದರೆ ಭೂಲೋಕದಲ್ಲಿ ಜನರು ಒಪ್ಪಂದ ಮಾಡಿಕೊಂಡ ಜನರೇ ದೇವರಿಗೆ ವಿರುದ್ಧವಾಗಿ ಓಡಾಡ್ತಾ ಇದ್ದಾರೆ. ಹಾಗಾದರೆ ನನ್ನ ನಿನ್ನ ಜೀವಿತ ಎಲ್ಲಿ ಹೋಗ್ತಾ ಇದೆ ಪ್ರಿಯ ದೇವಜನರೇ? ಯಾವ ಕಡೆಗೆ ನಾವು ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ತಿರುಗಾಡ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಅದಕ್ಕಾಗಿ ಮೀಕ ಪ್ರವಾದನೆ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಏನಂದರೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ, ನಾನು ಹೀಗೆ ಸಾರಿದೆನು, ಯಾಕೋಬಿನ ಮುಖಂಡರೇ, ಇಸ್ರಾಯೇಲ್ ವಂಶದ ಅಧ್ಯಕ್ಷರೇ, ಕೇಳಿರಿ, ನ್ಯಾಯವನ್ನು ಮುಂದಿಟ್ಟುಕೊಳ್ಳುವುದು ನಿಮ್ಮ ಧರ್ಮವಲ್ವೇ? ಇವತ್ತು ನೀವು ಕೂಡ ಹೇಳ್ತೇವೆ, ಅನ್ಯಾಯ ಮಾಡುವಾಗ ನ್ಯಾಯ, ಧರ್ಮ, ನೀತಿ ಎಲ್ಲಿದೆ? ನೀವು ಧರ್ಮ ತಿಳಿದವರು, ಆದರೆ ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಲ್ಲ. ಆದ್ದರಿಂದ ಮೀಕ ಪ್ರವಾದಿ ಕೂಡ ಹೇಳ್ತಾನೆ, ನಿಮ್ಮ ನ್ಯಾಯ ಎಲ್ಲಿ? ಕೇಳಿರಿ, ನ್ಯಾಯವನ್ನು ಮುಂದಿಟ್ಟುಕೊಳ್ಳುವುದು ನಿಮ್ಮ ಧರ್ಮ ಅಲ್ವಾ? ಎಷ್ಟು ಸುಳ್ಳು ಹೇಳ್ತೀರಿ, ಎಷ್ಟು ಅಧರ್ಮ, ಎಷ್ಟು ಅನ್ಯಾಯ ಮಾಡ್ತೀರಿ ಪ್ರಿಯ ದೇವಜನರೇ. ನ್ಯಾಯ ನಿಧಿಗಳನ್ನು ತಿಳಿತಕ್ಕಂಥ ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಅದಕ್ಕೆ 5ನೇ ವಚನದಲ್ಲಿ ನಾವು ನೋಡುವಾಗ, ಯೆರೆಮೀಯ 5:5 ನೋಡುವಾಗ, ನಾನು ದೊಡ್ಡ ಮನುಷ್ಯರ ಬಳಿಗೆ ಹೋಗಿ ಅವರ ಸಂಗಡ ಮಾತಾಡುವೆನೋ, ಯೆಹೋವನ ಮಾರ್ಗ, ಅವರ ದೇವರ ನ್ಯಾಯವಿಧಿಗಳವರಿಗೆ ಗೊತ್ತು ಅಂದುಕೊಂಡೆನೋ. ಆದರೆ ಈ ದೊಡ್ಡ ಮನುಷ್ಯರು ಏನಾಗಿದ್ದಾರೆ? ಒಮ್ಮನವಾಗಿ ಅಂದರೆ ನೊಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ಬಿಟ್ಟಿದ್ದಾರೆ. ಪ್ರಿಯ ದೇವಜನರೇ, ಯೆರೂಸಲೇಮಿನ ಬೀದಿಗಳಲ್ಲಿ ಹುಡುಕುತ್ತಾ ಇರ್ತಕ್ಕಂಥ ನ್ಯಾಯ, ನೀತಿ, ಧರ್ಮ, ಅಧರ್ಮ, ಅವಿಧೇಯರಾಗಿ ತಿರುಗಾಡ್ತಕ್ಕಂಥ ಈ ಜನರು ಎಲ್ಲಿ ನ್ಯಾಯ, ಎಲ್ಲಿ ದೇವರ ಮಾರ್ಗ, ಎಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ಈ ಜನರು. ನೊಗ ಅಂದರೆ ಏನು ಪ್ರಿಯ ದೇವಜನರೇ? ದೇವರ ವಾಕ್ಯ. ನೊಗ, ಆ ನೊಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಒಪ್ಪಂದವನ್ನು ಮಾಡಿಕೊಂಡ ಆ ಒಪ್ಪಂದಕ್ಕೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದಾರೆ. ಅದೇ ನೊಗ. ಕಣ್ಣಿಗಳಂದರೆ ಏನು? ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದಿದ್ದಾರೆ. ಅವೇ ಕಣ್ಣಿಗಳು. ಯಾಕಂದರೆ ಧರ್ಮೋಪದೇಶ ಕಾಂಡ 6ರಲ್ಲಿ ನಾವು ನೋಡ್ತೇವಲ್ಲ, ನನ್ನ ಧರ್ಮವನ್ನು ನೀನು ನಿನ್ನ ಟೊಂಕಕ್ಕೆ, ನಿನ್ನ ಹಣೆಗೆ ಎಲ್ಲವನ್ನ ಸುತ್ತಿಕೋ, ಬರೆದುಕೋ, ಕಟ್ಟಿಕೋ ಎಂಬುದಾಗಿ ಹೇಳಿದ. ಅವೇ ಕಣ್ಣಿಗಳು. ದೇವರ 10 ಆಜ್ಞೆಗಳು ನಮಗೆ ಕಣ್ಣಿಗಳಾಗಿವೆ. ಈ ರಾತ್ರಿಯ ಸಮಯದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಮಾತಾಡಿ, ವಿರುದ್ಧವಾಗಿ ಪಾಪ ಮಾಡಿ ನಾಶನಕ್ಕೆ ಗುರಿಯಾಗುತ್ತಿರ್ತಕ್ಕಂಥ ಈ ಯೆಹೂದ್ಯ ಜನರು, ಯೆರೂಸಲೇಮಿನ ಜನರು ದೇವರಿಗೆ ವಿರುದ್ಧವಾಗಿದ್ದಾರೆ. ಯೆರೆಮೀಯನ ಪ್ರವಾದನೆ ಈ ಮಾತುಗಳಿಗೆ ವಿರುದ್ಧವಾಗಿದ್ದಾರೆ. ಅಲ್ಲಿ ಯಾರು ಕೇಳೋರಿಲ್ಲ, ಈತನ ಮಾತು ಯಾರು ಕೇಳೋದಿಲ್ಲ ಪ್ರಿಯ ದೇವಜನರೇ. ಆದ್ದರಿಂದ ಅಲ್ಲಿ ನಾವು ನೋಡುವಾಗ ನಿಜವಾಗಿಯೂ ಅಲ್ಲಿ 6ನೇ ವಚನದಲ್ಲಿ ನಾವು ಮುಂದೆ ಸಾಗುವಾಗ ಪ್ರಿಯ ದೇವಜನರೇ, ಬಹುಕಾಲದಿಂದ ನೀನು ನನ್ನ ನೊಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ನನ್ನ ಸೇವೆ ಮಾಡುವುದಿಲ್ಲವೆಂದು ಅಂದುಕೊಳ್ಳುತ್ತಿದ್ದಿ ಎಂಬುದಾಗಿ ಯೆರೆಮೀಯನು ಹೇಳ್ತಾನೆ 2:20. ಬಹಳ ದಿನದಿಂದ ಎಷ್ಟು ಜನ ನೀನು ಎಷ್ಟು ದೂರ ಹೋಗ್ತಿಯಲ್ಲ, ಎಷ್ಟು ದೂರ ಹೋಗ್ತಿಯಲ್ಲ, ಅಷ್ಟು ದಿನ ನೀನು ನನ್ನ ನೊಗವನ್ನು ಏನು ಮಾಡಿದಿ? ಮುರಿದು ಹಾಕಿದ್ದಿ. ನನ್ನ ವಾಕ್ಯಗಳನ್ನು ನೀನು ಕೇಳದೆ ಧೂಳಿನಂತೆ ಕಾಲಿನಲ್ಲಿ ತುಳಿದು ಬಿಡ್ತಾ ಇದ್ದಿ. ನನ್ನ ಕಣ್ಣಿಗಳನ್ನು ಕಿತ್ತು ಹಾಕಿದಿ. ನನ್ನ ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗಿದ್ದಿ. ನೀನು ಸೇವೆ ಮಾಡುವುದಿಲ್ಲ. ನಿನ್ನ ಸೇವೆಯಲ್ಲಿ ಕೇವಲ ಏನಿದೆ? ಅವಿಧೇಯತೆ ಇದೆ. ಇವತ್ತು ನಿನ್ನ ಸೇವೆ ಏನಾಗಿದೆ? ದೇವರಿಗೆ ವಿರುದ್ಧವಾಗಿದೆಯಾ? ಕಣ್ಣಿಗಳನ್ನು ಬಿಚ್ಚಿಕೊಂಡು ಕೆತ್ತು ಹಾಕ್ತಾ ಇದ್ದೇವಾ? ನೊಗವನ್ನು ಹಿಡಿಲಾರದೆ ಮುರಿದು ಹಾಕ್ತಾ ಇದ್ದೇವಾ? ಸತ್ಯವೇದವನ್ನು ಹಿಡಿಲಾರದೆ ನಾವು ಅದಕ್ಕೆ ಅಸಡ್ಡೆ ಮಾಡ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸಾಯಂಕಾಲದ ಸಮಯ ಪ್ರಿಯ ದೇವಜನರೇ, ನಾವು ಸತ್ಯವೇದ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ಕಣ್ಣೀರು ಸುರಿತವೆ. ಒಂದೊಂದು ಆಳವಾಗಿ ಹೋಗುವಾಗ ನಾವು ನಿಜವಾಗಿಯೂ ದೇವರ ಮಕ್ಕಳಾಗಿದ್ದೇವಾ? ನ್ಯಾಯ ವಿಚಾರಣೆ ಬಂದಾಗ ಅದಕ್ಕೆ ವಿರುದ್ಧವಾಗಿದ್ದೇವಾ?
ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ. ಆದ್ದರಿಂದ 6ನೇ ವಚನದಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಆದ ಕಾರಣ ಅಡವಿಯ ಸಿಂಹವು ಅವರನ್ನು ಕೊಲ್ಲುವುದು, ಕಾಡಿನ ತೋಳವು ಕೊಳ್ಳೆ ಮಾಡುವುದು, ಚಿರತೆಯವರ ಪಟ್ಟಣಗಳಿಗೆ ಹೊಂಚು ಹಾಕಿ ಅಲ್ಲಿಂದ ಹೊರಡುವ ಪ್ರತಿಯೊಬ್ಬನನ್ನು ಸೀಳುವುದು. ಪ್ರಿಯ ದೇವಜನರ ಉದಾಹರಣೆ ಒಂದೇ ಹೇಳ್ತೀನಿ ನಿಮಗೆ ನಾನು. ಸಿಂಹವು, ತೋಳವು, ಕಾಡು ಮೃಗವು ಇವೆಲ್ಲವೂ ಕೊಳ್ಳೆ ಹೊಡೆಯೋದರ ಅರ್ಥ ಏನು? ನಮ್ಮ ಮಧ್ಯದಲ್ಲಿ ಸಿಂಹ ಬರುವುದಿಲ್ಲ. ಸಿಂಹದ ಉಪಾಧಿಯಲ್ಲಿ ದೇವರ ಶಾಪ ಬರುತ್ತದೆ. ಮೊನ್ನೆ ತಾನೇ ನೋಡಿದಿರಲ್ಲ, ಒಂದು ವಿಮಾನವು ಒಂದು ಕ್ಷಣದಲ್ಲಿ 274 ಜನರಿಗೆ ಬಲಿ ತಿಂತು. ಇದು ಪಾಪನ? ಇದು ನ್ಯಾಯನ? ಅವಿಧೇಯತನ? ನೀವೇ ಯೋಚನೆ ಮಾಡಿಕೊಡು ಪ್ರಿಯ ದೇವಜನರೇ. ಅದಕ್ಕಾಗಿ ಸಿಂಹ ಏನು ಮಾಡ್ತಂತೆ? ಅವರನ್ನು ಕೊಲ್ಲುವುದು. ಅನ್ಯಾಯ ಎಲ್ಲಿ ನಡೀತದೋ ಅಲ್ಲಿ ಕೊಲ್ಲ ಹಾಕ್ತದೆ. ಕಾಡಿನ ತೋಳ ಏನು ಮಾಡ್ತದೆ? ಕೊಳ್ಳೆ ಹೊಡಿತದೆ. ಅಂದರೆ ಅರ್ಥ ಎಲ್ಲರನ್ನ ಮುಚ್ಚಿ ಬಿಡ್ತದೆ. ಚಿರತೆ ಹೊಂಚಾಗ್ತಾ ಇರ್ತದೆ, ಯಾರಿಗೆ ತಿಲ್ಲಿ, ಯಾರಿಗೆ ಯಾವ ಸಮಯದಲ್ಲಿ ಕೊಲ್ಲ ಹಾಕಲಿ, ಯಾರಿಗೆ ಯಾವ ಸಮಯದಲ್ಲಿ ನನ್ನ ಆಹಾರವನ್ನಾಗಿ ಮಾಡಿಕೊಳ್ಳಲಿ ಎಂಬುದಾಗಿ ಅನೇಕ ನೀವು ನ್ಯೂಸ್ಗಳು ನೋಡ್ತೀರಿ, ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀರಿ. ಪ್ರಿಯ ದೇವಚನರೇ, ಇವತ್ತು ನಾವು ಅಂಥ ಒಂದು ಸಿಂಹ ಯಾವುದು? ಜನರು ಕುರುಬನಿಂದ ದೂರವಾಗಿದ್ದಾರೆ, ಕುರುಬನಿಲ್ಲದ ಕುರಿಗಳಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ನಾವು ನೀವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಪ್ರಿಯರೇ? ಎಲ್ಲಿ ನಮ್ಮ ನ್ಯಾಯ, ಎಲ್ಲಿ ನಮ್ಮ ವಿಧೇಯತೆ? ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಿಯ ದೇವಜನರೇ, ತಮ್ಮ ಯಜಮಾನನಿಂದ ತಪ್ಪಿಸಿಕೊಂಡು ಯೆರೆಮೀಯನು ಪ್ರಾಮಾಣಿಕನಾದ ಒಬ್ಬ ಮನುಷ್ಯನ ಮಾತುಗಳನ್ನು ಕೇಳದೆ ಓಡಿ ಹೋದ ಪ್ರಾಣಿಗಳಂತೆ ಇವರಿದ್ದಾರೆ. ತೋಳ ಬಂದಾಗ ಆಡು ಕುರಿ ಹೆಂಗೆ ಓಡೋಗ್ತವಲ್ಲ, ಕಷ್ಟಗಳು ಬಂದಾಗ ಓಡಿ ಹೋಗುತ್ತಾರೆ. ಆದರೆ ಅದು ಎಂದಿಗೂ ದೂರ ಹೋಗೋದಿಲ್ಲ, ಅದು ನಾಶ ಆಗಲೇಬೇಕು. ಸಿಂಹದ ಕೈಗೆ ಸಿಕ್ಕಂಥ ಪ್ರಾಣಿ ಎಂದಿಗೂ ಬಿಟ್ಕೊಟ್ಟು ಹೋಗೋದಿಲ್ಲ, ಅದು ನಾಶನೇವಾಗ್ತದೆ ಹೊರತು ಅದು ಎಂದಿಗೂ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಯೇಸು ಕ್ರಿಸ್ತನು ಸಿಂಹವಾಗಿದ್ದಾನೆ, ತೋಳನಾಗಿದ್ದಾನೆ. ಆ ವಿಚಾರ ಬಂದಾಗ ದೇವರು ನಮ್ಮನ್ನು ನುಂಗಿಬಿಡುತ್ತಾನೆ, ನಾಶನಕ್ಕೆ ಗುರಿ ಮಾಡ್ತಾನೆ. ಅಯ್ಯೋ, ನನ್ನನ್ನು ಕಾಪಾಡೋರು ಯಾರು ಎಂಬುದಾಗಿ ನೀನು ಚಿಂತೆ ಮಾಡಿದರು, ಎಷ್ಟು ಕೂಗಾಡಿದರು, ಎಷ್ಟೇ ನೀನು ದೇವರೇ ದೇವರೇ ಎಂದರೂ ಕೂಡ ಅಲ್ಲಿ ಯಾವ ದೇವರು ಬರೋದಿಲ್ಲ. ಪ್ರಿಯ ದೇವಜನರೇ, ನಾವು ಪ್ರಾಣಿಗಳಂತೆ ತಪ್ಪಿಸಿಕೊಂಡು ಹೋದರೂ ಕೂಡ ಒಂದು ದಿವಸ ನಾವು ಸಿಗಲೇಬೇಕು. ಯೆಹೋವನ ಸನ್ನಿಧಾನದಿಂದ ಎಷ್ಟು ದೂರ ಓಡ್ತಿ? ಅದಕ್ಕೆ ಹೇಳ್ತಾನೆ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ, ನೀವು ಯೆಹೋವನ ಯಾಜಕರಾದ ಆರೋನನ ಸಂತಾನದವರನ್ನ, ಲೇವಿಯರನ್ನ ಓಡಿಸಿ ಬಿಟ್ಟಿದ್ದೀರಲ್ಲ, ಅನ್ಯ ದೇಶಗಳರಂತೆ ನಿಮಗೋಸ್ಕರ ಪೂಜಾರಿಗಳನ್ನು ಮಾಡಿಕೊಂಡಿದ್ದೀರಲ್ಲ, ಆದ್ದರಿಂದ ನಿಮಗಿದೆ ಶಿಕ್ಷೆ. 2ನೇ ಪೂರ್ವಕಾಲ ವೃತ್ತಾಂತ 13:9 ಹೇಳ್ತಾರೆ ಸ್ಪಷ್ಟವಾಗಿ, ನೀವು ಯೆಹೋವನ ಯಾಜಕರಾದ ಆರೋನನ ಸಂತಾನದವರನ್ನು, ಲೇವಿಯರನ್ನು ಓಡಿಸಿಬಿಟ್ಟಿದ್ದೀರಲ್ಲ, ಅದಕ್ಕೆ ಈ ಗತಿ. ಹಾದಿ ಬೀದಿಗಳಲ್ಲಿ ಓಡಾಡ್ರಿ, ಹುಡುಕಿರಿ ಅನ್ಯಾಯ ನ್ಯಾಯ ಎಲ್ಲಿ. ಪ್ರಿಯ ದೇವಚನರೇ, ಈ ಸಾಯಂಕಾಲದ ಸಮಯ, ಪೂರ್ವಕಾಲದಲ್ಲಿ ಜ್ಞಾನ ಇರಲಿಲ್ಲ. ನೀವು ದೇವರ ಜ್ಞಾನ ಇಲ್ಲದವರಂತೆ, ದೇವರ ಇಲ್ಲವುಗಳಂತೆ ನೀವು ದೇವರಿಗೆ ಅಧೀನರಾಗಿ ನಡೆದಿಲ್ಲ. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡ್ರಿ ಎಂಬುದಾಗಿ ಗಲಾತ್ಯ 4:8 ಹೀಗೆ ಹೇಳ್ತಾನೆ. ಏನಂದರೆ, ಪೂರ್ವಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಿಲ್ಲದವುಗಳಿಗೆ ಅಧೀನರಾಗಿದ್ದೀರಲ್ಲ. ಪ್ರಿಯ ದೇವಜನರು, ಈಗ ದೇವರು ನಮಗಿದ್ದಾನ ಇಲ್ವಾ? ನೀವೇ ಹೇಳ್ರಿ, ಇದ್ದಾನ? ಹಲ್ಲೆಲೂಯಾ, ಇದ್ದಾನ? ಮಾತಾಡ್ರಿ, ದೇವರಿದ್ದಾನ ಇಲ್ವೋ? ಹಾಗಾದರೆ ಆ ಜ್ಞಾನದ ಪರಿಚಲನೆ ನಮಗಿದೆಯಾ? ಆ ತಿಳುವಳಿಕೆ ನಮಗಿದೆಯಾ? ದೇವರು ಇದ್ದರೂ ಕೂಡ ನಾವು ತಪ್ಪು ಮಾಡ್ತಾ ಇದ್ದೇವೆ, ನಾವು ಅವಿಧೇಯರಾಗಿ ನಡ್ಕೊಳ್ತಾ ಇದ್ದೇವೆ, ಅನ್ಯ ದೇವತೆಗಳಿಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಪೂರ್ವಕಾಲದಲ್ಲಿ ಜ್ಞಾನ ಇಲ್ಲದ ಜನರು ಆ ರೀತಿಯಾಗಿ ಮಾಡಿದರು.
ಆದರೆ ಈಗಾದರೂ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಸತ್ಯವೇದ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಾವು ಓದಿಕೊಂಡು ತಿಳುವಳಿಕೆ ಉಳ್ಳವರಾಗಿದ್ದೇವೆ, ಜ್ಞಾನವಂತರಾಗಿದ್ದೇವೆ. ಜ್ಞಾನ ಭಂಡಾರವೇ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಇನ್ನು ನಾವು ಒಂದು ವೇಳೆ ಆ ಒಂದು ಪೂರ್ವ ಸ್ಥಿತಿಗೆ ಹೋದರೆ ನಮ್ಮ ಗತಿಯೇ. ಅದಕ್ಕೆ ಮನೆಗಳಲ್ಲಿ ಗುಂಪುಗೂಡಿದರು. 7ನೇ ವಚನದಲ್ಲಿ ನೋಡ್ರಿ, ನಾನು ನಿನ್ನನ್ನು ಹೀಗೆ ಕ್ಷಮಿಸಲಿ, ಇಷ್ಟು ಅನ್ಯಾಯ ಮಾಡಿದ್ರು ಕೂಡ ಹೆಂಗೆ ಕ್ಷಮಿಸಲಿ ನಿಮಗೆ? ನಿನ್ನ ಜನರು ನನ್ನನ್ನು ವಿಸರ್ಜಿಸಿ ದೇವರಲ್ಲದವುಗಳ ಮೇಲೆ ಆಣೆ ಇಟ್ಟಿದ್ದಾರಲ್ವಾ. ಹಾಲೆಲೂಯಾ. ಪ್ರಿಯ ದೇವಜನರೇ, ಎಂಥ ಮಾತ್ರಿ! ನಾನು ಅವರಿಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟ ಮೇಲೆ ಅವರು ಆದರ ಮಾಡಿದರಲ್ಲ, ಸೂಳೆಯರ ಮನೆಗಳಲ್ಲಿ ಗುಂಪುಗೂಡಿದರಲ್ಲ. ದೇವರು ಇನ್ನೆಷ್ಟು ತಾಳ್ತಾನೆ ಹೇಳ್ರಿ. ಎಷ್ಟು ಒಳ್ಳೆಯದನ್ನು ಮಾಡಿದರೂ ಕೂಡ ದೇವರಿಗೆ ವಿರುದ್ಧ ಅತ್ಯಾಚಾರ, ಅನ್ಯಾಯ, ವ್ಯಭಿಚಾರ. 8ನೇ ವಚನದಲ್ಲಿ ಅವರ ಮನಸ್ಸು ಕೊಪ್ಪಿ ಹೋಗಿದೆ. ಅತ್ತಿತ್ತ ಓಡಾಡುವ ಕುದುರೆಗಳಂತ ಅವರಲ್ಲಿ ಪ್ರತಿಯೊಬ್ಬನು ತನ್ನ ನೆರೆವನ ಹೆಂಡೆತನ್ನು ನೋಡಿ ಹೇಕರಿಸುತ್ತಿದ್ದನು. ಎಷ್ಟು ಅನ್ಯಾಯ ಪ್ರಿಯ ದೇವಜನರೇ! ಯಾಕೆ ಅಷ್ಟು ಅನ್ಯಾಯ? ಯಾಕೆ ಅಷ್ಟು ಪಾಪ ದೇವರಿಗೆ ವಿರುದ್ಧವಾಗಿ? ಇನ್ನೆಷ್ಟು ದಿನ ನೋಡ್ತಾನೆ, ಎಷ್ಟು ದಿನ ಕಾಪಾಡ್ತಾನೆ ದೇವರು? ಅನ್ಯಾಯವೇ ಅನ್ಯಾಯ. ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಮಾಡಲಾರದಂಥ ಪಾಪಗಳನ್ನು ಮಾಡಿ ಮಾಡಿ ಶಾಪ ಹಾಕಿಕೊಂಡಿದ್ದಾರೆ. ಆದ್ದರಿಂದ ಅವರಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹೆಂಡತಿಯನ್ನು ನೋಡಿ ನೋಡಿ ಎಷ್ಟು ಅವಮರ್ಯಾದೆ. ನಾನು ಇವುಗಳಿಗಾಗಿ ದಂಡಿಸಬಾರ್ದು? ಇಂಥವೆಲ್ಲ ಮಾಡಿದರೂ ನಾನು ಸುಮ್ಮನೆ ಇರಲ್ಲ? ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೇನೋ? ಪ್ರಿಯ ದೇವಜನರೇ, ಪಾಪ ಮಾಡಿದ ಮಗನಿಗೆ, ತಪ್ಪು ಮಾಡಿದ ಮಗನಿಗೆ ಶಿಕ್ಷೆ ಕೊಡದಿದ್ದರೆ ಅವನು ಇನ್ನೂ ತಪ್ಪು ಮಾಡುತ್ತಾನೆ ಇರ್ತಾನೆ. ಎಷ್ಟು ದೇವರ ಕರುಣೆಯಿಂದ ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ. ಯೆರೆಮೀಯ, ನೀನು ಹೇಳ್ತಾ ಇದೆಯಲ್ಲ, ರಕ್ಷಿಸು ರಕ್ಷಿಸು ಕಾಪಾಡು ಅಂತ ಹೇಳ್ತಾ ಇದೆಯಲ್ಲ, ಇಷ್ಟೆಲ್ಲ ಮಾಡಿದ್ರು ನಾನು ಹೇಗೆ ಅವರನ್ನು ಕಾಪಾಡಲಿ? ಹೇಗೆ ಅವರನ್ನು ನಾನು ಕ್ಷಮಿಸಲಿ? ಪ್ರಿಯ ದೇವಜನರೇ, ಈ ಸಾಯಂಕಾಲದ ಸಮಯದಲ್ಲಿ ನಾನು ನೀನು ದೇವರಿಗೆ ಒಂದು ವೇಳೆ ವಿರುದ್ಧವಾಗಿದ್ದರೆ, 10ರಿಂದ ನಾವು ಮುಂದೆ ಹೋಗುವಾಗ ಪ್ರಿಯ ದೇವಜನರೇ, 10ರ ವಚನ, ಚಿಯೋನ್ ಎಂಬ ತೋಟದ ಸಾಲು ಗಿಡಗಳ ಮೇಲೆ ಬಿದ್ದು ಹಾಳು ಮಾಡಿರಿ. ಚಿಯೋನ್ ಎಂಬ ತೋಟದ ಆ ತೋಟ ಯಾವುದು ರೀ? ಚಿಯೋನ್ ತೋಟ ಯಾವುದು? ಪ್ರಿಯ ದೇವಜನರೇ, ಆ ಚಿಯೋನ್ ತೋಟ ಅಂದರೆ ಅದು ದ್ರಾಕ್ಷ ತೋಟ. ಆ ದ್ರಾಕ್ಷ ತೋಟದ ಮೇಲೆ ಎಲ್ಲ ಹಾಳು ಮಾಡ್ತಾ ಇದ್ದೀರಾ. ನನ್ನ ತೋಟ ಅದು, ಪರಿಶುದ್ಧಾತ್ಮ ಪವಿತ್ರಾತ್ಮ ಭರಿತವಾಗಿರ್ತಕ್ಕಂಥ ಆ ತೋಟಕ್ಕೆ ನೀವು ಹಾಳು ಮಾಡ್ತಾ ಇದ್ದೀರಾ. ಆದರೆ ನಿರ್ಮೂಲ ಮಾಡಬೇಡ್ರಿ, ಹಾಳು ಮಾಡಿರಿ, ಅದನ್ನು ನಿರ್ಮೂಲ ಮಾಡಬೇಡ್ರಿ. ಅವನ ಪ್ರಾಣ ತೆಗಿಬೇಡ್ರಿ, ಅದರ ರೆಂಬೆಗಳನ್ನು ತೆಗೆದುಹಾಕ್ರಿ. ಅವು ಯೆಹೋವನವುಗಳಲ್ಲ. ನೋಡ್ರಿ, ಅದರ ರೆಂಬೆ ತೆಗೆದಾಕ್ರಿ, ಪಂಟಿ ತೆಗೆದಾಕ್ರಿ, ಕಡ್ದಾಕ್ರಿ. ಇಸ್ರಾಯೇಲ್ ವಂಶದವರು, ಯೆಹೂದ ವಂಶದವರು ನನಗೆ ಕೇವಲ ದ್ರೋಹವನ್ನು ಮಾಡುತ್ತಾರೆ ಎಂದು ಯೆಹೋವನು ಅನ್ನುತ್ತಾನೆ. ನೋಡ್ರಿ, ಎಷ್ಟು ಪಶ್ಚಾತ್ತಾಪ ಪಡಬೇಕು ನಾವು. ಯೆಹೂದ್ಯರು, ಯೆರೂಸಲೇಮಿನವರು ನನಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದಾರೆ. ಇದು ಯೆಹೋವನು ನುಡಿತಕ್ಕಂಥ, ಅಲ್ಲಗಳಿತಕ್ಕಂಥ ಮಾತ್ರಿ. ನೋಡ್ರಿ, ಅವರು ಯೆಹೋವನನ್ನು ಅಲ್ಲಗಳಿತಾ ಇದ್ದಾರೆ. ಆತನು ಏನು ಮಾಡಿಯಾನು? ನಮಗೆ ಕೇಳಬಾರದು. ಖಡ್ಗವು ಕ್ಷಾಮವು ನಮ್ಮ ಕಣ್ಣಿಗೆ ಬೀಳವು. ಪ್ರವಾದಿಗಳು ಬರೀ ಗಾಳಿಯೇ ಎಂಬುದಾಗಿ ನುಡಿತಾ ಇದ್ದಾರೆ. ಪ್ರವಾದಿಗಳ ಮಾತಿಗೆ ಬೆಲೆನೇ ಇಲ್ಲರಿ. ಇವರು ಗಾಳಿ ಎಂಬುದಾಗಿ ನುಡಿತಾ ಇದ್ದಾರೆ. ಪ್ರವಾದಿಗಳಿಗೆ ಗಾಳಿ ಎಂಬುದಾಗಿ ಕರೀತಾ ಇದ್ದಾರೆ. ಪ್ರಿಯ ದೇವಜನರೇ, ನಾವು ನೀವು ಪ್ರವಾದನೆ ಮಾಡ್ತಕ್ಕಂಥ ಹೇಳ್ತಾರೆ, ಆತನು ಹೀಗೆ ನುಡಿದ, ಈತನು ಹೀಗೆ ನುಡಿದ, ಅದರಂತೆ ಆಯ್ತು ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಕೂಡ ಇದ್ದಾರೆ. ಹಾಗಾದರೆ 13ನೇ ವಚನದಲ್ಲಿ ಹೇಳ್ತಾನೆ, ಕ್ಷಾಮವು ನಮ್ಮ ಕಣ್ಣಿಗೆ ಬೀಳವು. ಪ್ರವಾದಿಗಳು ಬರೀ ಗಾಳಿಯೇ, ದೈವೋಕ್ತಿಯು ಅವರಲ್ಲಿಲ್ಲ. ಅವರಿಗೆ ಹೀಗಾಗಲಿ ಅಂದುಕೊಂಡಿದ್ದಾರೆ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಹೀಗೆ ಹೇಳ್ತಾನೆ, ಏನೆಂದರೆ, ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ, ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೋ
ಆ ಜನರನ್ನು ಸೌದೆಯನ್ನಾಗಿಯೋ ಏನು ಮಾಡ್ತಾ ಇದ್ದಾನ್ರಿ? ಬೆಂಕಿ ಮತ್ತು ಸೌದೆಯನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಪ್ರಿಯ ದೇವಜನ, ಯಾರು ಸುಳ್ಳು ಪ್ರವಾದಿ, ಸುಳ್ಳು ಹೇಳಿ ಇವ್ರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಆ ಬಾಯಿಯಲ್ಲಿ ಹೊರಡು ಬರ್ತಕ್ಕಂಥ ಮಾತುಗಳು ಬೆಂಕಿ ಹಾಕ್ತೀನಿ, ಸೌದೆ ಹಾಕಿ ಅದನ್ನು ಸುಟ್ಟು ಬಿಡ್ತೀನಿ ಎಂಬುದಾಗಿ. ಇವತ್ತು ನನ್ನ ನಿನ್ನ ನಾಲಿಗೆ, ನನ್ನ ನಿನ್ನ ಮಾತು ದೇವರು ಆಡುವಂಥ ಈ ನುಡಿಗಳಿಂದ, ಈ ತುಟಿಗಳಿಂದ ಮಾತಾಡ್ತಿದ್ದೇವಲ್ಲ, ಸುಳ್ಳು ಹೇಳಿದರೆ ನಮಗೆ ಬಿಡ್ತಾನ? ಬೆಂಕಿ ಹಾಕಿ ಸುಟ್ಟು ಹಾಕ್ತಾನೆ. ಬೆಂಕಿ ಹಾಕಿ ಒಲೆಯಲ್ಲಿ ಯಾವ ರೀತಿಯಾಗಿ ಸೌದೆ ಅಂದರೆ ಕಟ್ಟಿಗೆ ಹಚ್ಚಿ ಸುಡ್ತಾರಲ್ಲ, ಆ ರೀತಿಯಾಗಿ ನಿನ್ನ ಬಾಯಿ ಸುಟ್ಟು ಬಿಡ್ತಾನೆ. ಅದಕ್ಕೆ ಒಬ್ಬ ಚಿಕ್ಕ ಪ್ರವಾದಿ ಓಬೇದನು ಕೂಡ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ. ಏನಂದರೆ 18ನೇ ವಚನ, ಓಬೇದನ ಪ್ರವಾದನೆ ಗ್ರಂಥ 18 ವಚನ ಹೇಳ್ತಾನೆ. ಏನಂದರೆ, ಯಾಕೋಬನ ವಂಶವು ಅಗ್ನಿ, ಯೋಸೇಫನ ವಂಶವು ಜ್ವಾಲೆ, ಏಸಾವನ ವಂಶವು ಕೂಳೆ. ಆ ಅಗ್ನಿ ಜ್ವಾಲೆಗಳು ಕೂಳೆಯಲ್ಲಿ ದಗದಗಡಿಸ್ತಾ ಅದನ್ನು ನುಂಗಿ ಬಿಡುವವು. ಹಾಲಲ್ಲಯ್ಯ. ಪ್ರಿಯ ದೇವಜನರೇ, ದೇವರನ್ನು ನಂಬಿದಂಥ ಮಕ್ಕಳು, ಒಡಂಬಡಿಕೆ ಮಾಡಿಕೊಂಡಂಥ ಮಕ್ಕಳು, ಯಾಕೋಬನ ವಂಶವು ಅಗ್ನಿಯಾಗಿದೆ, ಏಷಪ್ಪನ ವಂಶವು ಜ್ವಾಲೆ ಆಗಿದೆ. ಅದಕ್ಕೆ ಯಾವ ಜ್ವಾಲೆ ಇದ್ದರೂ, ಯಾವ ಅಗ್ನಿ ಇದ್ದರೂ ಸುಡಲಾರರು. ಏಸಾವನ ವಂಶ ಕೂಳೆ ಅಂದರೆ ಕೊಳ್ಳೆ ಹಚ್ಚ ಅಂತಾರಲ್ಲ, ಏನಂತಾರೆ ಅದಕ್ಕೆ, ಅಗಟಿಗೆ ಅಥವಾ ಒಲೆಯಿಂದ ತೆಗೆದ ಕಟ್ಟಿಗೆಗೆ ಇರ್ತಾನಲ್ಲ, ಅದಕ್ಕೆ ಕೊಳ್ಳೆ. ಅದಾಗಿ ನಾವೇನಾಗಿದ್ದೇವೆ ಪ್ರಿಯ ದೇವ? ಇವತ್ತು ನಾವೇನಾಗಿದೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದು. ನಾವೇನಾಗಿದ್ದೇವೆ? ಈ ರಾತ್ರಿಯ ಸಮಯ ದೇವರ ಪಾದ ಸನ್ನಿಧಿಗೆ ಕುಂತು ವಾಕ್ಯ ಕೇಳತ್ತೇವೆ, ಹೌದಲ್ಲವ? ಹಾಗಾದರೆ ನಾವು ಏನಾಗಿದ್ದೇವೆ? ಯಾವ ಅಗ್ನಿ ಆಗಿದ್ದೇವೆ? ಯಾವ ಅಗ್ನಿಕುಂಡಕ್ಕೆ ನಮ್ಮನ್ನು ಹಾಕ್ತಾರೆ? ಯಾವ ಅಗ್ನಿಕುಂಡದಿಂದ ನಾವು ಬಿಡಿಸ್ಕೊಳ್ತೇವೆ? ಯಾವ ಅಗ್ನಿಕುಂಡದಲ್ಲಿ ಬೀಳದಂತೆ ದೇವರ ಸನ್ನಿಧಾನಕ್ಕೆ ನಾವು ಬರಬೇಕಾಗಿದೆ ಪ್ರಿಯ ದೇವಜನರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ, 15ನೇ ವಚನಕ್ಕೆ ಬನ್ನಿರಿ. ಅದು ಅವರನ್ನು ತಿಂದು ಬಿಡುವುದು. ಇಗೋ ಇಸ್ರಾಯೇಲ್ ವಂಶವೇ, ಯೆಹೋವನ ಮಾತನ್ನು ಕೇಳು, ನಾನು ಒಂದು ಜನಾಂಗವನ್ನು ದೂರದಿಂದ ನಿಮ್ಮ ಮೇಲೆ ಬರಮಾಡುವೆನು, ಅದು ತಲಾಂತರಗಳಿಂದ ಸ್ಥಿರವಾದ ಜನಾಂಗ, ಅದರ ಭಾಷೆಯು ನಿನಗೆ ತಿಳಿಯದು, ಅದು ಆಡುವ ಮಾತುಗಳು ನಿನಗೆ ಗ್ರಹಿಸಲಾರೆ. ಅದು ಯಾರು? ದೇವರ ಮಕ್ಕಳೇ. ಒಬ್ಬ ಮನುಷ್ಯನ ನಮ್ಮ ಬಳಿಗೆ ಕಳಿಸ್ತಾನಂತೆ. ಹಿಂದಕ್ಕೆ ನಮಗೆ ಇಂಗ್ಲೀಷ್ನಲ್ಲಿ ಹೇಳುವಾಗ ಕನ್ನಡದಲ್ಲಿ ಹೇಳ್ತಕ್ಕಂಥವ್ರು ಯಾರೂ ಸಿಕ್ಕಲಿಲ್ಲ. ಇವತ್ತು ಯಾವ್ಯಾವ ಭಾಷೆ ನಾವು ಮಾತಾಡ್ತಾಯಿದ್ದೇವೆ ಪ್ರಿಯ ದೇವಜನರೇ. ಇಲ್ಲಿ ಒಬ್ಬ ನಿಮಗೆ ತಿಳಿಲಾರದ ಭಾಷ್ಯಕಾರನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನು ಯಾರು? ಆ ಜನಾಂಗ ಯಾವುದು? ಬಾಬೇಲ್ ಸಮೂಹ ನಾಶ ಮಾಡಲಿಕ್ಕೆ ಬಂತು. ಯೆಹೂದ ಪಟ್ಟಣದ ಮೇಲೆ, ಯೆರೂಸಲೇಮಿನ ನಾಶ ಮಾಡಲಿಕ್ಕೆ ಬಂತು. ಪ್ರಿಯ ದೇವಜನರೇ, ಆ ಭಾಷೆ ಇವ್ರಿಗೆ ತಿಳಿಲಿಲ್ಲ, ಇವ್ರ ಭಾಷೆ ಅವ್ರಿಗೆ ತಿಳಿಲಿಲ್ಲ. ಇವರು ಗ್ರೀಕ್ ಭಾಷೆ ಆಡೋರು, ಅವ್ರು ಇಬ್ರಿಯ ಭಾಷೆ ಮಾತಾಡೋರು. ಆದ್ದರಿಂದ ಅನೇಕ ಜನರು ಕೊಳ್ಳೆ ಹೊಡೆದು ಸೆರೆಮನೆಗೆ ತೆಗೆದುಕೊಂಡು ಹೋದರು. ಇವತ್ತು ನಾವು ಆ ಸೆರೆಮನೆಯಲ್ಲಿ ಬೀಳಲಿಕ್ಕೆ ಸಿದ್ಧರಿದ್ದೇವಾ? ಪಾಪ ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು. ಆದ್ದರಿಂದ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತಾನೆ, ನಿಮಗೆ ತಿಳಿಯದ ಭಾಷೆಯನ್ನಾಡುವ ಒಂದು ಜನಾಂಗವು, ಅದು ರಣಹದ್ದು ಹೇಗೆ ದೂರದಿಂದ ಹಾರಿ ಬರುವುದೋ ಹಾಗೆ ದೂರದಿಂದ ನಿಮ್ಮ ಮೇಲೆ ಬರುವಂತೆ ಯೆಹೋವನು ಮಾಡುವನು. ಹಾಲೆಲೂಯಾ. ದೂರದಿಂದ ಬರುವಂತೆ. ಭೂಕಂಪ ಬರ್ತದೆ, ಭೂಮಿ ಬಿಸ್ತಾ ಒಳಗೆ ಹೋಗ್ತೀವಿ. ಬರಗಾಲ ಬರ್ತದೆ, ನೀರಿಲ್ಲ, ಅನ್ನ ಇಲ್ಲ ಅಂಥೇಳಿ ಉಪವಾಸ ಬಿದ್ದು ಸತ್ತು ಹೋಗ್ತೀವಿ. ಪ್ರಿಯ ದೇವಜನರೇ, ಆ ಭಾಷೆ ನಡುವ ಒಂದು ಜನಾಂಗ ಯಾವುದು? ರಣಹದ್ದು ಹೆಂಗೆ ಬರ್ತದೆ? ದೂರದಿಂದ ಕಣ್ಣು ಹಾಕ್ತದೆ. ನನ್ನ ಆಹಾರ ಇಲ್ಲಿದೆ, ನನಗೆ ಸಿಗ್ತಕ್ಕಂಥ ಆ ಒಂದು ನನ್ನ ಬೇಟೆಗಾರ್ತಿ ಎಲ್ಲಿ ಎಂಬುದಾಗಿ ಚಿಂತೆ ಮಾಡ್ತಾನೆ. ದೂರಿಂದ ಬಂದು ಹಾರ್ಕೊಂಡು ಹೋಗ್ತಾನೆ, ಪ್ರಾಣ ತೆಗಿತಾನೆ. ನಿನ್ನ ಪ್ರಾಣ ಕೂಡ ಹಾಗೆ. ಆ ವಿಮಾನ ಬೀಳುವಾಗ ದೂರದಿಂದ ಬಂತ, ಆ ಮನೆಯಲ್ಲಿದ್ದವರು ಊಟ ಮಾಡ್ತಾ ಇದ್ದರು. ಏನೆಲ್ಲ ಸಂತೋಷವಾಗಿ ನಾನು ವೇದ್ಯನಾಗಿ, ನಾನು ಡಾಕ್ಟ್ರಾಗಿ ಏನೆಲ್ಲ ಮಾಡಬಲ್ಲೆ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದರು. ಅವರು ಖುಷಿಯಲ್ಲಿದ್ದರು.
ಆ ಖುಷಿ ಎಲ್ಲಿದೆ ಪ್ರಿಯ ದೇವಜನರೇ? ಇವತ್ತು 200-300 ಜನರ ಖುಷಿ ಎಲ್ಲಿದೆ? ನಾಶನ ಹದ್ದಿನ ಉಪಾದಿಯಲ್ಲಿ, ರಣಹದ್ದಿನ ಉಪಾದಿಯಲ್ಲಿ ಆ ವಿಮಾನದಲ್ಲಿ ಬಿದ್ದು ಜನರು ನಾಶವಾಗಿ ಹೋದರು. ನಾನು ನೀನು ಇವತ್ತಿಲ್ಲಿ ಸುರಕ್ಷಿತವಾಗಿದ್ದೇವೆ, ದೇವರನ್ನು ತಿಳಿದವರಾಗಿದ್ದೇವೆ. ನಾವು ಹೇಗೆ ದೇವರನ್ನು ಆರಾಧಿಸುತ್ತೇವೆ? ಎಚ್ಚರಿಕೆ ಪ್ರಿಯ ದೇವಜನರೇ. ಆದ್ದರಿಂದ ಮುಂದಿನ ವಚನಗಳಲ್ಲಿ ನಾವು 16ರಿಂದ 19ರಲ್ಲಿ ನಾವು ಮುಂದೆ ಸಾಗುವಾಗ ಪ್ರಿಯ ದೇವಜನರೇ, ಆಡುವ ಮಾತುಗಳು ನಮಗೆ ತಿಳಿಲಾರದು, ಮಾಡುವಂಥ ಕ್ರಿಯೆಗಳು ನಮಗೆ ತಿಳಿಲಾರದ ರೀತಿಯಲ್ಲಿ ನಮಗೆ ರೋಗಗಳು ಬರ್ತವೆ, ಕಷ್ಟಗಳು ಬರ್ತವೆ, ಪ್ರಾಣಗಳು ಅಪಾಯವಾಗ್ತವೆ. ಆದ್ದರಿಂದ ಅದರ ಬತ್ತಳಿಕೆ ಬಾಯಿ ತೆರೆದ ಗೋರಿಯೇ. ನೋಡಿದ್ರ ಅದು ಹೆಂಗಿರ್ತಂತೀರಿ? ಗೋರಿ ಹಂಗೆ ಸಮಾಧಿಗೆ ಸೀದಾ ಸಮಾಧಿಗೆ ಒಯ್ಯಲ್ಪಡ್ತೇವೆ. ಆದ್ದರಿಂದ ಅದರ ಭಟರೆಲ್ಲರೂ ಶೂರರೇ. ಅಲ್ಲಿರ್ತಕ್ಕಂಥ ಎಲ್ಲ ಭಟರಂದರೆ ದುಶ್ಮನ್ಗಳ್ರಿ. ಅವರೆಲ್ಲ ಶೂರರಾಗಿರ್ತಾರೆ. ಇವರು ನಿನ್ನ ಬೆಳೆಯನ್ನು, ನಿನ್ನ ಆಹಾರವನ್ನು, ನಿನ್ನ ಗಂಡು ಹೆಣ್ಣು ಮಕ್ಕಳನ್ನು, ನಿನ್ನ ದನ ಕುರಿಗಳನ್ನು, ನಿನ್ನ ದ್ರಾಕ್ಷ ಲತೆಗಳನ್ನು, ಅಂಜೂರದ ಗಿಡಗಳನ್ನು ತಿಂದು ಬಿಡುವವು. ಎಲ್ಲವೂ ತಿಂದು ಬಿಡುತ್ತದೆ ಪ್ರಿಯ ದೇವರೇ. ನಿನ್ನ ಭರವಸೆಯ ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಖಡ್ಗದಿಂದ ಹಾಳು ಮಾಡುವರು. ಆದರೆ ಆ ದಿನಗಳಲ್ಲಿಯೂ ನಾನು ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೇನು ಎಂಬುದಾಗಿ ಅದ ನೋಡ್ರಿ. ಯಾರು ನ್ಯಾಯ, ನೀತಿ, ಧರ್ಮ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದ್ದಾರೆ, ಆ ರೀತಿ ಆದರೂ ಕೂಡ ನಾನು ನಿನ್ನನ್ನು ನಿರ್ನಾಮ ಮಾಡೋದಿಲ್ಲ, ನಿನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯ ದೇವ ಜನರೇ, ಹಾಗಾದರೆ ವಾಗ್ದಾನವೇನು? 1 ಅರಸುಗಳ ಪುಸ್ತಕ ದಯಮಾಡಿ, 1 ಅರಸುಗಳ ಪುಸ್ತಕ 9ನೇ ಅಧ್ಯಾಯ ತೆಗೆದು ದಯಮಾಡಿ. 1 ಅರಸುಗಳ ಪುಸ್ತಕದಲ್ಲಿ 9ನೇ ಅಧ್ಯಾಯ 8-9ನೇ ವಚನ ಹೀಗೆ ಹೇಳ್ತಾನೆ. ಏನಂದರೆ, ಉನ್ನತವಾದ ಆ ಮಂದಿರದ ಮಾರ್ಗವಾಗಿ ಹಾದು ಹೋಗುವರು. ಉನ್ನತವಾದ ಆ ಹಾದು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ನೋಡಿ ವಿಸ್ಮಿತರಾಗಿ, ಅಬ್ಬಬ್ಬಾ ಇದು ಏನು? ಯೆಹೋವನು ಈ ದೇಶವನ್ನು, ಈ ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ನಾವು ಕೇಳ್ತಾ ಇದ್ದೇವಲ್ರಿ ಇವಾಗ, ಅದು ಹೆಂಗಾಗ್ತದೆ, ಇದು ಹೆಂಗಾಗ್ತದೆ? ನಾವು ಕೇಳ್ತಾನೆ ಇರ್ತೀವಿ, ಪ್ರಶ್ನೆ ಹಾಕೊಳ್ತಾ ಇರ್ತೀವಿ, ಆದರೆ ವಿಚಾರ ಮಾಡೋದಿಲ್ಲ ಈ ಸಂದರ್ಭ ಹೆಂಗೆ ಬರ್ತದೆ, ಯಾಕೆ ಬಂತು ಎಂಬುದಾಗಿ. ಆದರೆ ಹೇಳ್ತಾನೆ, ಆಗ ಅವರಿಗೆ ಆ ದೇಶದವರು ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಬರಮಾಡಿದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಸೇವಿಸುವುದರಿಂದಲೇ ಯೆಹೋವನು ಈ ಎಲ್ಲ ಆಪತ್ತನ್ನು ಏನು ಮಾಡಿದ್ದಾನೆ? ಬರಮಾಡಿದ. ಇಲ್ಲೇ ನಮಗೆ ಉತ್ತರ ಸಿಕ್ಕಿತ್ತು. ಈ ಆಪತ್ತು ಯಾಕೆ ಬರ್ತದೆ? ಯೆಹೋವನು ಮಾಡಿಕೊಂಡ ಒಪ್ಪಂದ, ಐಗುಪ್ತ ದೇಶದಿಂದ ಬಿಡಿಸಿ ಕಾಪಾಡಿ ತಂದ ದೇವರ ಆಜ್ಞೆಗಳಿಗೆ ಮೀರಿ ಆತನ ಆಶೀರ್ವಾದಕ್ಕೆ ಬದಲಾಗಿ ಶಾಪ ಪಾಪ ಮಾಡಿ ಈ ಒಂದು ಪರಿಸ್ಥಿತಿಗೆ ಅವರು ಗುರಿಯಾಗಿದ್ದಾರೆ. ಪ್ರಿಯ ದೇವಜನರೇ, ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಈ ಸಾಯಂಕಾಲದ ಸಮಯವಾಗ್ತಾ ಇದೆ. ಆದ್ದರಿಂದ ಪ್ರಿಯ ದೇವಜನರೇ, ಎಷ್ಟು ಸಮಯ ನನಗೆ ಗೊತ್ತಿಲ್ಲ, ಆದ್ದರಿಂದ ನನಗೆ ಸಮಯ ತುಂಬ ಬೇಕಾಗಿರ್ತದೆ. ಅದಕ್ಕಾಗಿ ನಾನು ದೇವರ ವಾಕ್ಯವನ್ನು ಹೇಳುವಾಗ ಸಮಯ ಕಳೆಯುತ್ತಾ ಗೊತ್ತಿಲ್ಲ. ಆದ್ದರಿಂದ ಈ ರಾತ್ರಿಯ ಸಮಯದಲ್ಲಿ ನಾವು ಮುಂದೆ ಸಾಗುವಾಗ ಯಾಕೋಬನ ಮನೆತನದೊಳಗೆ 20ನೇ ವಚನ ನೋಡ್ರಿ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದ್ಯರಲ್ಲಿ ಹೀಗೆ ಪ್ರಕಟಿಸಿರಿ, ಕಂಡಿದ್ದರು ಕಾಣದ, ಕಿವಿ ಇದ್ದರು ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳ್ರಿ. ಯಹೂದಿ ಜನರಿಗೆ, ಇಸ್ರೇಲ್ ಜನರಿಗೆ ಇದನ್ನು ಹೇಳುವಂಥ ಮಾತು. ಯೆಶಾಯ ಪ್ರವಾದನೆ ಹೇಳಿದ್ರು ಕೇಳಲಿಲ್ಲ, ಹೋಶಯ ಪ್ರವಾದಿ ಹೇಳಿದ್ರು ಕೇಳಲಿಲ್ಲ. ದೊಡ್ಡ ದೊಡ್ಡ ಪ್ರವಾದಿಗಳ ಮಾತು ಇವರು ಕೇಳಲಿಲ್ಲ. ಪ್ರಿಯ ದೇವಜನರೇ, ಮೋಶೆ ಹೇಳಿದರೂ ಕೂಡ ಅವರು ಕೇಳಲಿಲ್ಲ. ಹಾಗಾದರೆ ಈ ಮಾತನ್ನು ಕೇಳಿರಿ, ನೀವು ನನಗೆ ಅಂಜುವುದಿಲ್ವೋ? ನನ್ನೆದುರಿಗೆ ನಡುಗೋದಿಲ್ವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು, ನಿತ್ಯ ನಿಬಂಧನೆಯನ್ನು ಮೇರೇನಾಗಿ ನೇಮಿಸಿದ್ದೇನಷ್ಟೇ. ಪ್ರಿಯ ದೇವಜನರೇ, ಯಹೂದ್ಯರಿಂದ ಇಸ್ರಾಯೇಲರು ಬಿಡಿಸುವಾಗ, ಐಗುಪ್ತರಿಂದ ಬಿಡಿಸುವಾಗ ನೀರಿನಲ್ಲಿ ದಾರಿ ಮಾಡಿದ ದೇವರಿಗೆ ನೀವು ಮೀರಿ ಹೋಗ್ತೀರಂದರೆ ಇನ್ನು ನಿಮಗೆ ಮೆರೆಯಲ್ಲಿ ನಿಮಗೆ ಅಡ್ಡ ಬರ್ತಕ್ಕಂಥವ್ರು ಯಾರು? ದೇವರ ಮಾತಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥ ಯೆರೂಸಲೇಮೇ, ಯಹೂದ್ಯ ಜನರೇ, ಇನ್ನು ಯಾರು ನಿಮಗೆ? ನೀವು ಅಲ್ಲ ಕಲ್ಲೋಲವಾದರೂ ಮೀರಲಾರರು.
ನಿಮಗಂಥ ಕಷ್ಟ ಬಂದರೂ ಕೂಡ ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೇನೆ, ನೀವು ನನ್ನ ಕಡೆಗೆ ತಿರುಗಿಕೊಡ್ರಿ. ಪ್ರವಾದಿ ಮಾತುಗಳು ಕೇಳ್ರಿ, ಪ್ರವಾದಿಗಳು ನುಡಿದಂಥ ನುಡಿಗಳನ್ನು ಕೇಳ್ರಿ ಎಂಬುದಾಗಿ ಯೆಹೋವ ದೇವರು ಇಲ್ಲಿ ಹೇಳುವಂಥದ್ದನ್ನು 23ನೇ ವಚನಕ್ಕೆ ಬರುವಾಗ, ಬೋರ್ಗರೆದರು ಹಾಯಲಾರರಿ. ಎಂಥ ಭೂಕಂಪ ಬರಲಿ, ಎಂಥ ಕಠಿಣ ಪರಿಸ್ಥಿತಿಗಳು ಬರಲಿ, ಅಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಕಾಪಾಡ್ತೇವೆ ಎಂಬುದಾಗಿ. ಪ್ರಿಯ ದೇವಜನರೇ, ಹೇಳ್ತಾರಲ್ಲ, ಗಾಡಿ ಬಿತ್ತು, ಬಸ್ ಆಕ್ಸಿಡೆಂಟ್ ಆಗ್ತು, ಅದು ಆಕ್ಸಿಡೆಂಟ್ ಆಗ್ತು, ಆದರೆ ಒಂದು ಮಗು ಬಚಾಯಿಸಿದೆ, ಒಬ್ಬನು ಮಾತ್ರ ಬಚಾಯಿಸಿದ್ದಾನೆ ಎಂಬುದಾಗಿ. ಆ ಆಕಾಶದಿಂದ ಹಾರಾಡುವಂಥ ಆ ವಿಮಾನದಿಂದ ಒಬ್ಬ ಮನುಷ್ಯನ ಬಚಾಯಿಸ್ದ. ಹೆಂಗೆ? ಆತನು ಧೈರ್ಯವಾಗಿ ನಂಬಿಕೆ ಇಟ್ಟು, ನಾನು ಸತ್ತರೂ ಸತ್ತೆ, ನಾನು ಹಾರಬಲ್ಲೆಂಬುದಾಗಿ ಆತನು ಮೇಲಿಂದ ಕೆಳಗೆ ಚಿಡಿದ. ದೇವರನ್ನು ನಂಬಿಕೊಂಡಿದ್ದ. ಆತನು ಇವತ್ತು ಜೀವಂತವಾಗಿದ್ದಾನೆ. ಹಾಗೆ ನಿಮ್ಮನ್ನು ಕೂಡ ನಾನು ಕಾಪಾಡ್ತೇನೆ ಎಂಬುದಾಗಿ ದೇವರು ಹೇಳುವಂಥ ಮಾತಿಗೆ ನಾವು ವಿಧೇಯರಾಗಬೇಕು. ಆದ್ದರಿಂದ ಹೇಳ್ತಾನೆ, ಜನರ ಹೃದಯವೋ ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ಅವರ ಹೃದಯದಲ್ಲಿ ಹೃದಯವೇ ಇಲ್ಲ, ಬರೀ ಕೆಟ್ಟ ಹೃದಯ, ಕಲ್ಲಾದ ಹೃದಯವಾಗಿದೆ. ಇವರು ನನ್ನ ಆಧೀನದಲ್ಲಿ ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಗುಪ್ತ ಬಾರುಗಳ ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದೇ ಇಲ್ಲ. ಪ್ರಿಯ ದೇವಜನರೇ, ಒಂದು ವೇಳೆ ಹಂಗೆ ಅಂದ್ಕೊಂಡ್ರೆ ಈ ಪರಿಸ್ಥಿತಿ ಬರೋದಿಲ್ಲ. ಇವತ್ತು ನಾನು ನೀನು ಏಷ್ಯಾನು ಒಂದು ಮಾತು ಹೇಳ್ತಾನೆ, ಏನಂದರೆ, ಪ್ರಿಯ ದೇವಜನರೇ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತಾನೆ, 13ನೇ ಅಧ್ಯಾಯದ 14ನೇ ವಚನದಲ್ಲಿ,